ಬೇಸಿಕ್ ಆಫ್ ಪಾಲಿಟಿ ಒಳಗೆ ಮೇಜಾರಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಸ್ಟಡಿ ಮಾಡತ್ತೀವಿ. ಡಿವಿಷನ್ ಆಫ್ ಪವರ್ ಹೇಗೆ ಡಿವೈಡ್ ಆಗಿದೆ ಎಂಬುದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟು ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡತ್ತೀವಿ. ಸೆಂಟ್ರಲ್ ಲಿಸ್ಟ್ ಎದ್ರ ಬಗ್ಗೆ ಹೇಳ್ತೈತೆ ಅಂದ್ರೆ ಬ್ಯಾಂಕಿಂಗ್ ಮತ್ತು ರೈಲ್ವೆ ಇದೇ ಥರ 100 ವಿಷಯಗಳ ಬಗ್ಗೆ ಸೆಂಟ್ರಲ್ ಲಿಸ್ಟಲ್ಲಿ ಸಬ್ಜೆಕ್ಟ್ಗಳಿವೆ. ಅದೇ ಥರ ಸ್ಟೇಟ್ ಲಿಸ್ಟಲ್ಲಿ ಪೊಲೀಸ್, ಅಗ್ರಿಕಲ್ಚರ್, ಲ್ಯಾಂಡ್, ETC ಒಟ್ಟು 61 ಸಬ್ಜೆಕ್ಟ್ಗಳು, 61 ವಿಷಯಗಳು ಸ್ಟೇಟ್ ಲಿಸ್ಟಲ್ಲಿ ಇವೆ. ಕನ್ಕರೆಂಟ್ ಲಿಸ್ಟಲ್ಲಿ ಎಜುಕೇಷನ್, ETC ಅಂದರೆ ಇತ್ಯಾದಿಗಳು ಇವು 52ಕ್ಕಿಂತ ಹೆಚ್ಚು 52 ಸಬ್ಜೆಕ್ಟ್ಗಳಿವೆ ಅಂತ ಹೇಳ್ತಿದೆ. ಮೇಜಾರಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಮೇಜಾರಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತ ಹೋದರೆ ಅದರಲ್ಲಿ 4 ವಿಧ. ಯಾವ್ಯಾವಂದ್ರೆ ಸಿಂಪಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ, ಇನ್ನೊಂದು ಸ್ಪೆಷಲ್ ಮೆಜಾರಿಟಿ ಅಂತೇಳಿ 4 ವಿಧಗಳಿವೆ. ಸಿಂಪಲ್ ಮೆಜಾರಿಟಿ ಅಂದರೆ ಏನು? 50% ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆಗಿರ್ತೈತಿ. ಎಕ್ಸಾಂಪಲ್, ಲೋಕಸಭೆ ಒಳಗೆ 545 ಮೆಂಬರ್ಸ್ ಇದ್ದಾರೆ ಅಂದ್ರೆ ಸಿಟ್ಟಿಂಗ್ ವೇಕೆಂಟ್ 5 ಜನ ಖಾಲಿ ಇದ್ದಾರೆ ಅಂದ್ರೆ ಎಷ್ಟಾಯಿತು? 545 - 5 ಅಂದ್ರೆ 540 ಆಯಿತು. ಅದ್ರಾಗ ಆಬ್ಸೆಂಟ್ 10 ಜನ MP ಗಳು ಆಬ್ಸೆಂಟ್ ಇದ್ರೆ 540 - 10 ಎಷ್ಟಾದರೂ 530 ಜನ ಮೆಂಬರ್ಸ್ ಆದರು. ಅವ 550 ಮೆಂಬರ್ಸ್ ಪ್ರೆಸೆಂಟ್ ಮೆಂಬರ್ಸ್ 530 ಆಕಾರ. ಈ 530 ಒಳಗೆ 30 ಮಂದಿ ಬೈಕಾಟ್, 30 ಮಂದಿ ಬಿಟ್ಟು ಹೋದರು. ಮತ್ತು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಮೆಂಬರ್ಸ್ ಎಷ್ಟು ಆಕಾರ? 500 ಆಕಾರ. 500 ಸಿಂಪಲ್ ಮೆಜಾರಿಟಿ ಆಗುತ್ತೆ. ಅದು 500 ಮೆಜಾರಿಟಿ ಹಿಂಗೆ 1/2 × 500 + 1 ಇದೆಷ್ಟಾಗುತ್ತೆ? 251. 251 ಅನ್ನೋದು ಏನದು? ಇದು ಸಿಂಪಲ್ ಮೆಜಾರಿಟಿ ಒಳಗೆ ಬರ್ತೈತಿ. ಅಬ್ಸಲ್ಯೂಟ್ ಮೆಜಾರಿಟಿ ಒಳಗೆ ಅಂದರೆ 50% ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಹೌಸ್. 50% ಟೋಟಲ್ ಸ್ಟ್ರೆಂತ್ ಆಫ್ ಹೌಸ್ ಇರಬೇಕು. ಎಕ್ಸಾಂಪಲ್, ಲೋಕಸಭೆ ಒಳಗೆ 545 ಮೆಂಬರ್ಸ್ ಅದಾರ. ಅದರಲ್ಲಿ 545 / 2 + 1 ಅಂದರೆ ಎಷ್ಟಾಯಿತು? 273 ಮಂದಿ. 273 ಮಂದಿದು ಆಯ್ತು ಅಂದ್ರೆ ಅದೇನು? ಅಬ್ಸಲ್ಯೂಟ್ ಮೆಜಾರಿಟಿ ಆಗುತ್ತೆ. ಅದೇ ಎಫೆಕ್ಟಿವ್ ಮೆಜಾರಿಟಿ ಆಗ್ಬೇಕಂದ್ರೆ 50% ಆಫ್ ಎಫೆಕ್ಟಿವ್ ಸ್ಟ್ರೆಂತ್ ಆಫ್ ಹೌಸ್ ಆಗಿರ್ಬೇಕು. ಹೆಂಗೆ? ಎಕ್ಸಾಂಪಲ್ ಲೋಕಸಭೆ ಒಳಗೆ 545 ಮೆಂಬರ್ಸ್ ಅದಾರ. ಅದು ಎಫೆಕ್ಟಿವ್ ಸ್ಟ್ರೆಂತ್ ಆಫ್ ಹೌಸ್ = ಟೋಟಲ್ ಸ್ಟ್ರೆಂತ್ ಆಫ್ ಹೌಸ್ - ವೇಕೆಂಟ್ ಸೀಟ್. 545 ಮಂದಿ ಒಳಗೆ 5 ಮಂದಿ ಆಬ್ಸೆಂಟ್ ಆದ್ರೆ ಬಿಟ್ಟು ಹೋದ್ರಂದ್ರೆ ಉಳಿದಿದ್ದೆಷ್ಟು? 540 ಉಳಿತಾವೆ. ಇದು 540 / 2 + 1 ಅಂದ್ರೆ 270 ಮಂದಿ ಆಗಿರುತ್ತೆ. ಅದು ಏನಾಗುತ್ತೆ? ಎಫೆಕ್ಟಿವ್ ಮೆಜಾರಿಟಿ ಅಂತೇಳಿ ಕನ್ಸಿಡರ್ ಆಗುತ್ತೆ. 4ನೇ ಮೆಜಾರಿಟಿ ಯಾವುದು? ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಒಳಗೆ 3 ವಿಧ. ಒಂದನೇದೇನು? ಅಂಡರ್ ಆರ್ಟಿಕಲ್ 61ನೇ ಆರ್ಟಿಕಲ್ ಪ್ರಕಾರ. ಎರಡನೇದು ಅಂಡರ್ ಆರ್ಟಿಕಲ್ 249 ಪ್ರಕಾರ. ಅಂಡರ್ ಆರ್ಟಿಕಲ್ 368 ಪ್ರಕಾರ. ಅಂಡರ್ ಆರ್ಟಿಕಲ್ 61 ಪ್ರಕಾರ ಹೆಂಗಿರ್ತಾ? 2/3 ಸ್ಟ್ರೆಂತ್ ಇಂಟು ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ಇದೇ 2/3 × 545 ಇದೆಷ್ಟಾಗುತ್ತೆ? 366 ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂದ್ರೆ ರಿಮೂವಲ್ ಆಫ್ ಅಥವಾ ಇಂಪೀಚ್ಮೆಂಟ್ ಆಫ್ ವೈಸ್ ಪ್ರೆಸಿಡೆಂಟನ್ನು ಪದಚ್ಯುತಗೊಳಿಸಬೇಕಾದ್ರೆ ಈ ಆರ್ಟಿಕಲ್ ಮುಖಾಂತರ ಪದಚ್ಯುತಗೊಳಿಸಬೇಕಾಗತ್ತದೆ. ಅದೇ ಅಂಡರ್ ಆರ್ಟಿಕಲ್ 249 ಕೆಳಗಡೆ ಏನು ಬರ್ತೈತಿ? 2/3 ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 2/3 × 500 = 333 ಆಗುತ್ತೆ. ಇದು ಯಾವಾಗ? ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯಸಭಾ ಪವರ್ ಟು ಮೇಕ್ ಎ ಲಾ ಆನ್ ಸ್ಟೇಟ್ ಸಬ್ಜೆಕ್ಟ್ ಒಳಗೆ ಕಾಯ್ದೆ ಮಾಡಬೇಕಾದ್ರೆ
ಈ ಮೆಜಾರಿಟಿಯನ್ನು ಯೂಸ್ ಮಾಡ್ತಾರೆ. ಇಷ್ಟು ಮೆಜಾರಿಟಿ ಬಂದರೆ ಸೆಂಟ್ರಲ್ ಗೌರ್ಮೆಂಟು ರಾಜ್ಯಸಭಾದಿಂದ ಸ್ಟೇಟ್ ಸಬ್ಜೆಕ್ಟ್ ಬಗ್ಗೆ ಲಾ ಮಾಡಬಹುದು. ಅಂಡರ್ ಆರ್ಟಿಕಲ್ 368 ಈ ವಿಧಿ ಮುಖಾಂತರ 2/3 ಇಂಟು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಬ್ಸಲ್ಯೂಟ್ ಮೆಜಾರಿಟಿ ಆಗಿರಬೇಕಾದ 2/3 ಇಂಟು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ ಪ್ಲಸ್ 50% ಆಫ್ ರೆಕ್ಟಿಫಿಕೇಷನ್ ಆಫ್ ಸ್ಟೇಟ್ ಸಿಂಪಲ್ ಮೆಜಾರಿಟಿ ಆಗಿರಬೇಕಾದ ಸ್ಟೇಟ್ ಒಪ್ಪಿರ್ಬೇಕು, ರೆಕ್ಟಿಫಿಕೇಷನ್ ಮಾಡ್ತಾರೆ ಅದ್ರಾಗ. ಇದು ಅಂಡರ್ ಆರ್ಟಿಕಲ್ 368 ಪ್ರಕಾರ ಬರ್ತದೆ. ಈ ಥರ 4 ಮೆಜಾರಿಟಿ ಬಗ್ಗೆ ನಾವು ವಿಷಯನ ಡಿಸ್ಕಷನ್ ಮಾಡಿದ್ವಿ. ಥ್ಯಾಂಕ್ ಯು.